ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡ್ತಾ ಇರುವಂಥ ಒಂದು ಅಧಿಕಾರಿ. ಅವ್ರ ಬಗ್ಗೆ ಅವರು ಇವತ್ತು ಹೆಣ್ಮಗಳೇ, ನಮ್ಮ ಪಕ್ಷೇತರ ಅಭ್ಯರ್ಥಿ ಯಾರಿದ್ದಾರೆ ಅವರು ಹೆಣ್ಮಗಳೇ. ಹೆಣ್ಮಗಳಿಗೆ ಈ ರೀತಿ ಅಗೌರವ ತಗೊಂಬರ ನೋಡ್ತಾ ಇದ್ವಿ. ನಿಖಿಲ್ ಕುಮಾರ್ ಈಗಷ್ಟೇ ಸುದ್ದಿಗೋಷ್ಠಿ ಮಾಡಿ ಡಿಸಿ ಆಫೀಸ್ನ ಕುಮಾರಸ್ವಾಮಿ ಅವರು ನಡೆಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಏನು ಸಾಕ್ಷಿ ಇದೆ? ನಾನು ಹೇಳೋದು ನೋಡಿ, ಆರೋಪಗೆ ಉಳಿಯುತ್ತೆ ಹೊರತು ಸಾಕ್ಷಿ ಅವ್ರು ಪ್ರೂವ್ ಮಾಡಬೇಕಾಗತ್ತೆ. ಯಾಕಂದರೆ ಇಷ್ಟು ಕೇವಲವಾಗಿ ಮಾತಾಡುವಂಥದ್ದು ನನ್ನ ಪ್ರಕಾರ ಇದು ಸರಿಯಲ್ಲ. ಅದರಲ್ಲೂ ಒಂದು ಹೆಣ್ಮಗಳ ಬಗ್ಗೆ ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡ್ತಾ ಇರುವಂಥ ಒಂದು ಅಧಿಕಾರಿ. ಅವ್ರ ಬಗ್ಗೆ ಅವರು ಇವತ್ತು ಹೆಣ್ಮಗಳೇ, ನಮ್ಮ ಪಕ್ಷೇತರ ಅಭ್ಯರ್ಥಿ ಯಾರಿದ್ದಾರೆ ಅವರು ಹೆಣ್ಮಗಳೇ. ಹೆಣ್ಮಗಳಿಗೆ ಈ ರೀತಿ ಅಗೌರವ ತಗೊಂಬರೋಂಥ ರೀತಿಯಲ್ಲಿ ನಾವು ಯಾರು ನಡ್ಕೋಬಾರ್ದು. ದಯವಿಟ್ಟು ಇದನ್ನು ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಅಲ್ಲ, ಅವ್ರು ಹೇಳೋವಂಥದ್ದನ್ನ ನಾಮಪತ್ರ ಗೊಂದಲ ತಿಳಿಯಾಗಿಲ್ಲ, ನಮಗೆ ನ್ಯಾಯ ಕೊಟ್ಟಿಲ್ಲ, ಅವರು CM ಅವರ ಅಥವಾ ಅವ್ರ ಮಗನ ಗೆಲ್ಲಿಸ್ಲಿಕ್ಕೆ ಡಿ ಸಿ ಕಚೇರಿ ಇದೆ ಅಂತ ಹೇಳಕ್ಕೇನು ಸರ್, ಏನು ಬೇಕಾದರೂ ಹೇಳ್ಬೋದು. ಏನು ಸಾಕ್ಷಿ ಇದೆಯಂತೆ ಅದನ್ನೇ ನಾನು ಹೇಳ್ತಾರೆ. ದಯವಿಟ್ಟು ಒಂದು ಅಧಿಕಾರಿ ಮೇಲೆ ನೀವು ಆರೋಪ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ. ಸುಮ್ಮನೆ ಅಷ್ಟು ಸುಲಭವಾಗಿ ಆರೋಪ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಸಾಕ್ಷಿ ತೋರಿಸಿ ಏನಿದೆ ಅಂಥದ್ದು. ನಾಮಪತ್ರ ಗೊಂದಲ ಇನ್ನೂ ಹಾಗೇ ಇದೆ ಅನ್ನುವಂಥದ್ದು ಅವ್ರ ಆರೋಪ. ನಾವು ಕೇಳಿದ್ದ ವಿಡಿಯೋ ಅವ್ರು ಕೊಟ್ಟಿಲ್ಲ. ಆ 1.5 ನಿಮಿಷನೇ ನೋಡಿ, ಏನಾದರೂ ಸಮಸ್ಯೆಗಳಿದ್ರೆ ಚುನಾವಣೆ ಅಧಿಕಾರಿಗಳು ಈ ಒಂದು ವಿಷಯವಾಗಿ ಕ್ರಮ ಕೈಗೊಳ್ತಾರೆ. ಹಾಗಾಗಿ ಇದ್ರ ಬಗ್ಗೆ ನಾನೇನು ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ. ಅವ್ರ ಆರೋಪಗೆ ಉಳಿಯುತ್ತೆ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂತ ಪಾಲಿಟಿಕ್ಸ್ ನಡೀತಾ ಇದೆ. ಯಾರು ಸರ್ ಬೆನ್ನಿಗೆ ಚೂರಿ ಹಾಕುವಂತ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ? ನಾವು ನೇರ ಮತದಾರ ಪ್ರಭುಗಳ ಹತ್ರ ಹೋಗಿ ಇವತ್ತಿನವರೆಗೂ ನಾನು ಏನಾದರೂ ಒಂದು ಮಾತು ಮಾತಾಡಿದ್ದೀನ ಯಾರ ಬಗ್ಗೆ ಏನಾದರೂ? ನೇರ ನಾನು ಹೋಗಿ ಮತದಾರ ಪ್ರಭುಗಳಿಗೆ ನನ್ನ ಅಭಿವೃದ್ಧಿಯ ವಿಚಾರವಾಗಿ ನನ್ನ ಸರ್ಕಾರ ಇಲ್ಲಿಯವರೆಗೂ 9 ತಿಂಗಳಲ್ಲಿ ಏನು ಮಾಡಿದೆ ಅನ್ನೋ ವಿಚಾರವಾಗಿ ನಮ್ಮ ಮತದಾರ ಪ್ರಭುಗಳಲ್ಲಿ ಮಾತಾಡ್ತಾ ಇದ್ದೀನಿ. ಬಗ್ಗೆ ಏನು ಮಾತಾಡ್ತಾರೆ ಬಿಡಿ, ಮಾತಾಡೋಕ್ಕೇನಿದೆ. ಓಕೆ.